ಎಲ್ಲರಿಗೂ ನಮಸ್ಕಾರ. ದೈವ ಸಂದೇಶ ಚಾನಲ್ಗೆ ಸ್ವಾಗತ. ನಮ್ಮೆಲ್ಲರ ಪಯಣ ಕತ್ತಲಿನಿಂದ ಬೆಳಕಿನ ಹಾದಿಗೆ. ಪ್ರೀತಿಯ ತುಲಾ ರಾಶಿಯವರೇ, ನೀವು ಯಾವಾಗಲೂ ನ್ಯಾಯದ ಸತ್ಯದ ಪಥವನ್ನು ಹಿಡಿದು ನಡೆಯುವವರು. ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಮೇಲಿನ ಪರೀಕ್ಷೆಗಳು ಒಂದಲ್ಲ ಸಾವಿರಾರು. ಮಾಡಿದ ಉಪಕಾರಕ್ಕೆ ಮೆಚ್ಚುಗೆ ಸಿಗದೆ ಹತ್ತಿರದವರೇ ತಪ್ಪಾಗಿ ಅರ್ಥ ಮಾಡಿಕೊಂಡ ಸಂದರ್ಭಗಳು ಉಂಟಾಗಿತ್ತು. ಆದರೆ ಮನಸ್ಸಿನಲ್ಲಿ ಧೈರ್ಯ ಇಟ್ಟುಕೊಳ್ಳಿ. ಈಗ ಸಮಯ ಮಾರ್ಪಟ್ಟಿದೆ. ಈ 2026 ನಿಮ್ಮ ಬದುಕಿಗೆ ಕೇವಲ ಹೊಸ ಕ್ಯಾಲೆಂಡರ್ ವರ್ಷವಲ್ಲ, ಇದು ನಿಮ್ಮ ಅದೃಷ್ಟದ ಹೊಸ ದ್ವಾರ. ಹಿಂದೆ ನಿಮ್ಮನ್ನು ಕಠಿಣವಾಗಿ ಪರೀಕ್ಷಿಸಿದ್ದ ಶನಿದೇವನು ಈಗ ನಿಮಗೆ ಶುಭ ಕಾಲವನ್ನು ತರುತ್ತಿದ್ದಾನೆ. ಇದು ನಿಮಗೆ ರಾಜಯೋಗವನ್ನು ತರುವಂತಹ ಸಮಯ ಅಂತಾನೆ ಹೇಳಬಹುದು. ಕಳೆದು ಹೋದ ಹಣವಾಗಲಿ, ಸಂಬಂಧವಾಗಲಿ ಹಾಗೂ ನೆಮ್ಮದಿಯಾಗಲಿ ಎಲ್ಲವೂ ಬಡ್ಡಿ ಜೊತೆಗೆ ಹಿಂದಿರುಗುವಂತಹ ಸಮಯ ಪ್ರಾರಂಭವಾಗಿದೆ. ಆದರೆ ಜಾಗರೂಕತೆ. ಅದೃಷ್ಟದ ಬಾಗಿಲು ತೆರೆದಾಗ ಅದರ ಬೆಳಕು ಕೆಲವೊಮ್ಮೆ ಕಣ್ಣಿಗೆ ತೂರಿ ದಾರಿ ತಪ್ಪಿಸಬಹುದು. ಆ ಬೆಳಕಿನಲ್ಲಿರುವ ಮಂಕು ಅಪಾಯ ಯಾವುದು, ಅದನ್ನು ತಪ್ಪಿಸುವುದು ಹೇಗೆ, ಇವೆಲ್ಲ ತಿಳಿಯಲು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತದೆ. ಹಾಗೆ ಯಾರೆಲ್ಲ ತುಲಾ ರಾಶಿಯವರಿದ್ದಾರೆ, ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ. ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ. ಮಹಾಲಕ್ಷ್ಮಿ ಈ ವರ್ಷ ನಿಮಗೆ ಹಣದ ಹರಿವನ್ನು ಹರಿಸಲು ಬರುತ್ತಿದ್ದಾಳೆ. ಇನ್ನು ಈ 2026ರಲ್ಲಿ ಯಾವ ಗ್ರಹದಿಂದ ಯಾವ ಬದಲಾವಣೆ ಆಗುತ್ತಿದೆ ಎಂಬುದನ್ನು ನೋಡೋಣ. ಯಾವ ಗ್ರಹದಿಂದ ಒಳ್ಳೆಯ ಹಾಗೂ ಕೆಟ್ಟ ಫಲಿತಾಂಶಗಳು ಯಾವ ಕ್ಷೇತ್ರದಲ್ಲಿ ಬೀಳಲಿದೆ ಎಂಬುದನ್ನು ನೋಡೋಣ. ತುಲಾ ರಾಶಿಯವರೇ, ನೀವು ಶಾಂತಿಯನ್ನೇ ಆರಾಧಿಸುವವರು. ಜಗಳಕ್ಕೆ ಕಾರಣವಾಗುವವರಲ್ಲ, ಬದಲಿಗೆ ಜಗಳ ಮುರಿಯುವವರ ತಂಡಕ್ಕೆ ಸೇರಿದವರು. ಸಂತೋಷ ದುಃಖ ಎರಡನ್ನೂ ಸಮಾನ ಮನಸ್ಸಿನಲ್ಲಿ ಸ್ವೀಕರಿಸುವ ಗುಣ ನಿಮ್ಮದು. ಆ ಗುಣಗಳೇ ನಿಮಗೆ ಈ ವರ್ಷ ಬೆಳಕಾಗಲಿದೆ. ಶುಕ್ರನ ಅಧೀನದಲ್ಲಿರುವ ನೀವು ಸುಂದರತೆ, ಸಮತೋಲನ ಮತ್ತು ಮೃದುವಾದ ಮಾತು ಇವೆಲ್ಲವೂ ನಿಮ್ಮ ಸ್ವಭಾವದ ಹೂವುಗಳು. ಆದರೆ ಕೆಲವೊಮ್ಮೆ ನೀವು ಅತಿಯಾಗಿ ಯೋಚಿಸುವ ಗುಣ, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸಣ್ಣ ಗೊಂದಲಗಳು ನಿಮಗೆ ಜಂಜಾಟಗಳನ್ನು ತರುತ್ತದೆ. 2026ರಲ್ಲಿ ನೀವು ದುರ್ಬಲತೆಯನ್ನು ಮೀರಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬರಲಿದೆ. ಎಲ್ಲರಿಗೂ ಒಳ್ಳೆಯವನಾಗಬೇಕು ಎಂಬ ಚಿಂತನೆಯನ್ನು ತೊರೆದು ಸ್ವತಃ ನಿಮ್ಮನ್ನು ರಕ್ಷಿಸುವುದರ ಮಹತ್ವವನ್ನು ಅರಿಯುವ ವರ್ಷ ಇದು. ಗ್ರಹಗಳ ಕಡೆ ನೋಡಿದರೆ 2026ರಲ್ಲಿ ತುಲಾ ರಾಶಿಗೆ ಅತ್ಯಂತ ಬಲವಾದಂತಹ ವರ್ಷ. ಶನಿದೇವರು ಯೋಗಕಾರಕ ಸ್ಥಾನದಲ್ಲಿದ್ದು ಶತ್ರುಗಳ ತೊಂದರೆ, ಕೋರ್ಟ್ ಕೇಸ್, ಅಡ್ಡಿ ಆಪತ್ತು ಇದೆಲ್ಲದರ ಅಂತ್ಯ ಕಾಣಿಸಲಿದೆ. ಗುರುಗ್ರಹದ ದಯೆ ಹಣಕಾಸನ್ನು ಬಲಪಡಿಸುತ್ತದೆ. ಅತಿ ಮುಖ್ಯವಾಗಿ ಲಕ್ಷ್ಮಿಯ ಯೋಗ ನಿಮ್ಮ ಮೇಲೆ ಇದೆ. ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಎಂಬ ದೂರು ಹೋಗಿ ಬ್ಯಾಂಕಿನ ಬ್ಯಾಲೆನ್ಸ್ ಹೆಚ್ಚಾಗುವಂತಹ ಕಾಲ ಬರುತ್ತಿದೆ. ಇನ್ನು ನಿಮ್ಮ ಉದ್ಯೋಗ ಜೀವನ ನೋಡುವುದಾದರೆ, ಉದ್ಯೋಗದಲ್ಲಿರುವ ತುಲಾ ರಾಶಿಯವರಿಗೆ ಇದು ಅತ್ಯುತ್ತಮವಾದ ಸಮಯ ಅಂತಾನೆ ಹೇಳಬಹುದು. IT, ಮೀಡಿಯಾ, ಡಿಸೈನ್, ಸಿನಿಮಾ, ಕ್ರಿಯೇಟಿವ್ ಯಾವುದೇ ಕ್ಷೇತ್ರವಾಗಲಿ ನಿಮ್ಮ ಹೆಸರು ಬೆಳಗಲಿದೆ. ಬಹುಕಾಲದಿಂದ ಇತರರಿಗೆ ಹೋಗುತ್ತಿದ್ದ ಕ್ರೆಡಿಟ್ ಈ ಬಾರಿ ನೇರವಾಗಿ ನಿಮಗೆ ಬರಲಿದೆ. ಪ್ರಮೋಷನ್, ಸಂಬಳ ಏರಿಕೆ ಅತ್ಯಂತ ಬಲವಾಗಿದೆ. ಸರ್ಕಾರಿ ಉದ್ಯೋಗ ಆಶಿಸುವವರು ವರ್ಷದ ಮಧ್ಯಭಾಗದಲ್ಲಿ ಶುಭ ಸುದ್ದಿ ಕೇಳುವಿರಿ. ಪೊಲೀಸ್, ಕೋರ್ಟ್, ಬ್ಯಾಂಕಿಂಗ್ ಈ ಕ್ಷೇತ್ರಗಳಲ್ಲಿ ಯಶಸ್ಸಿನ ಯೋಗ ಬಲವಾಗಿದೆ. ಇನ್ನು ನಿರುದ್ಯೋಗಿಗಳಿಗೆ ಮಾರ್ಚ್ ಏಪ್ರಿಲ್ ವೇಳೆಯಲ್ಲಿ ಅತ್ಯುತ್ತಮ ಅವಕಾಶಗಳು ಬರಲಿದೆ. ವಿದೇಶದಲ್ಲಿ ಕೆಲಸ ಮಾಡಲು ಬಯಸುವವರಿಗೆ ವೀಸಾ ಅಡ್ಡಿಗಳು ದೂರವಾಗಿ ಪ್ರಯಾಣದ ಯೋಗವೂ ಬಲವಾಗಿದೆ. ಆಫೀಸಿನಲ್ಲಿ ವಿರುದ್ಧ ಲಿಂಗದವರ ಜೊತೆ ಜಾಗರೂಕರಾಗಿರಿ. ತಪ್ಪು ಅರ್ಥವಾಗುವ ಪರಿಸ್ಥಿತಿ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರಿಗೆ 2026ರಲ್ಲಿ ತುಂಬ ಉತ್ತಮವಾದ ಸಮಯ ಅಂತಾನೆ ಹೇಳಬಹುದು. ಹೋಟೆಲ್, ಬಟ್ಟೆ, ಕಾಸ್ಮೆಟಿಕ್ಸ್, ವಾಹನ ವ್ಯಾಪಾರದಲ್ಲಿ ನಿಮಗೆ ಭರ್ಜರಿ ಲಾಭ ದೊರೆಯುತ್ತದೆ. ಹೊಸ ಶಾಖೆ ಆರಂಭಿಸಲು ಸರಿಯಾದ ಸಮಯ ಅಂತಾನೆ ಹೇಳಬಹುದು. ಸಾಲದಲ್ಲಿ ಸಿಲುಕಿದ್ದವರಿಗೆ ಸಹಾಯ ದೊರೆತು ಮರುಜೀವನ ಬರುವಂತಹ ಸಮಯ ಇದು. ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ನೋಡುವುದಾದರೆ 2026 ಸಂಪೂರ್ಣವಾಗಿ ಹಣದ ಹರಿಯುವ ವರ್ಷ. ಆದಾಯ ಹೆಚ್ಚಾದರೂ ಖರ್ಚು ಕೂಡ ಹೆಚ್ಚು. ಸೈಡ್ ಇನ್ಕಮ್, ಆನ್ಲೈನ್ ಕೆಲಸ ಇವುಗಳಿಂದ ಹೆಚ್ಚುವರಿ ಆದಾಯದ ದಾರಿ ತೆರೆಯುತ್ತದೆ. ಗೃಹಿಣಿಯರಿಗೆ ಆನ್ಲೈನ್ ಮೂಲಕ ಹಣ ಗಳಿಸುವ ಅವಕಾಶಗಳು ಹೆಚ್ಚಾಗಿರುತ್ತದೆ. ಹಣದ ಹರಿವು ಗಂಗೆಯಂತೆ ಬಂದರೂ ಮಿತಿ ಮೀರಿದ ಖರ್ಚು ವರ್ಷಾಂತ್ಯದಲ್ಲಿ ಕಷ್ಟ ತರಬಹುದು. ಆದ್ದರಿಂದ ಜಾಗೃತೆ. ಹಣ ಖರ್ಚು ಮಾಡುವಾಗ 100ಕ್ಕೆ 100 ಬಾರಿ ಯೋಚನೆ ಮಾಡಿ ಖರ್ಚು ಮಾಡಿ. ಹಣವನ್ನು ಗಳಿಸುವುದು ಎಷ್ಟು ಕಷ್ಟವೋ ಹಣವನ್ನು ಉಳಿಸುವುದು ಸಹಿತ ಅಷ್ಟೇ ಕಷ್ಟ. ಅದಕ್ಕಾಗಿ ಯಾವುದೇ ವಸ್ತುಗಳನ್ನು ಖರೀದಿಸುವ ಮುನ್ನ 1 ಬಾರಿ ಯೋಚಿಸಿ. ಅವಶ್ಯಕತೆ ಇದ್ದರೆ ಮಾತ್ರ ಅಂತಹ ವಸ್ತುಗಳನ್ನು ಖರೀದಿಸಿ. ಇನ್ನು ನಿಮ್ಮ ಕುಟುಂಬ ಜೀವನ ಹಾಗೂ ದಾಂಪತ್ಯ ಜೀವನ ನೋಡುವುದಾದರೆ
ತಾಯಿಯ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಕಾಳಜಿ ಅಗತ್ಯ. ಮನೆಯಲ್ಲಿನ ಸಣ್ಣ ಕಲಹಗಳು ನಿಮ್ಮ ಸಮತೋಲನದಿಂದ ಶಾಂತಿಯಾಗುತ್ತವೆ. ಮದುವೆ ಬಯಸುವವರಿಗೆ ಶುಭಕಾಲ ಅಂತಲೇ ಹೇಳಬಹುದು. ಪ್ರೇಮ ವಿವಾಹಕ್ಕೂ ಮನೆಯವರ ಒಪ್ಪಿಗೆ ದೊರೆಯುವಂತಹ ಯೋಗವಿದೆ. ದಂಪತಿಗಳಲ್ಲಿ ಪ್ರೀತಿ ಹೆಚ್ಚಾದರೂ ತಪ್ಪು ಕಲ್ಪನೆ ಅಥವಾ ಮೂರನೇ ವ್ಯಕ್ತಿಯ ಜಗಳಕ್ಕೆ ಕಾರಣವಾಗಬಹುದು. ಅಹಂಕಾರ ಬಿಡಿ, ಸಂಬಂಧ ಸುಧಾರಿಸುತ್ತದೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ವರ್ಷದ ಕೊನೆಯಲ್ಲಿ ಉತ್ತಮ ಫಲಗಳನ್ನು ನೀಡುತ್ತದೆ. ಕಳೆದು ಹೋಗಿದ್ದ ಪ್ರೀತಿ ಮತ್ತೆ ಬರಬಹುದು ಹಾಗೂ ವಿದೇಶ ಪ್ರಯಾಣದ ಯೋಗವು ಸಹಿತ ಬಲವಾಗಿದೆ. ಇನ್ನು ವಿದ್ಯಾಭ್ಯಾಸ ನೋಡುವುದಾದರೆ ಮೆಡಿಕಲ್, ಇಂಜಿನಿಯರಿಂಗ್, CA ವಿದ್ಯಾರ್ಥಿಗಳಿಗೆ ಒತ್ತಡ ಹೆಚ್ಚಾದರೂ ಅದೇ ಒತ್ತಡ ಯಶಸ್ಸಿನ ಶಿಲ್ಪಿಯಾಗುತ್ತದೆ. ಸೆಪ್ಟೆಂಬರ್ ಬಳಿಕ ವಿದೇಶ ವ್ಯಾಸಂಗ ಯೋಗವು ಸಹಿತ ಇದೆ. ಹೊಸ ಸ್ಕಿಲ್ ಕಲಿಯುವುದು ಈ ವರ್ಷ ಕಡ್ಡಾಯ. ಡಿಜಿಟಲ್ ಮಾರ್ಕೆಟಿಂಗ್, ಭಾಷೆ, ಟೆಕ್ ಯಾವುದೇ ಒಂದು ಕಲಿತರೆ ಭವಿಷ್ಯದಲ್ಲಿ ಬೆಳಕು ತೋರುತ್ತದೆ. ಇನ್ನು ಸ್ವಂತ ಮನೆ, ಜಾಗ ಖರೀದಿಯ ಯೋಗವೂ ಸಹ ಬಲವಾಗಿದೆ. ಹೊಸ ಜಾಗ ಖರೀದಿ, ಗೃಹಿಣಿಯರಿಗೆ ಚಿನ್ನ ಬೆಳ್ಳಿ ಖರೀದಿಸುವಂತಹ ಯೋಗವೂ ಇದೆ. ಇನ್ನು ಆರೋಗ್ಯದ ವಿಚಾರ ನೋಡುವುದಾದರೆ ಸೊಂಟ ನೋವು, ಚರ್ಮ ಅಲರ್ಜಿ, ಮೂತ್ರಪಿಂಡ ಸಮಸ್ಯೆ ಇಂತಹ ಸಮಸ್ಯೆಗಳಿಂದ ಸ್ವಲ್ಪ ಜಾಗರೂಕರಾಗಿರಿ. ಯೋಗ, ಪ್ರಾಣಾಯಾಮ ಮಾಡುವುದರಿಂದ ಆರೋಗ್ಯ ಇನ್ನಷ್ಟು ಸುಧಾರಣೆ ಕಾಣುತ್ತದೆ. ವಯೋವೃದ್ಧರಿಗೆ ಕೀಲು, ಕಣ್ಣು ಸಮಸ್ಯೆ ಉಂಟಾಗಬಹುದು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದರೂ ತಕ್ಷಣ ವೈದ್ಯರ ಸಲಹೆ ಪಡೆದುಕೊಳ್ಳಿ. ಆರೋಗ್ಯದ ಸಮಸ್ಯೆ ಬಂದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಸಾಲ ಹಾಗೂ ಕಾನೂನಿಗೆ ಸಂಬಂಧಪಟ್ಟ ವಿಚಾರಗಳು ನೋಡುವುದಾದರೆ ಹಳೆಯ ಸಾಲಗಳು ತೀರಿಸಲು ಆರಂಭವಾಗುತ್ತದೆ. ಇನ್ನು ಹಳೆಯ ಸಾಲಗಳು ತೀರಿಸಲು ಈ ಕಾಲ ತುಂಬಾ ಉತ್ತಮವಾಗಿದೆ. ಹಳೆಯ ಸಾಲಗಳು ತೀರಿತೆಂದು ಹೊಸ ಸಾಲಗಳನ್ನು ಮಾಡಿಕೊಳ್ಳುವುದು ಬೇಡ. ಆದಷ್ಟು ಸಾಲಗಳಿಂದ ದೂರ ಇರಿ. ಇನ್ನು ಗುರುವು ಬಲವಾಗಿರುವುದರಿಂದ ಹಳೆಯ ಬಾಕಿ ಹಣ ಕೂಡ ಮರಳಿ ಬರುವಂತಹ ಯೋಗವಿದೆ. ಕೋರ್ಟ್ ವಿಷಯಗಳಲ್ಲಿ ಜಯ ದೊರೆಯುವ ಸಾಧ್ಯತೆಗಳು ಹೆಚ್ಚಾಗಿದೆ. ರಾಜಿ ಮೂಲಕ ಸಮಸ್ಯೆಗಳು ಬಗೆಹರಿಯುವ ಸಾಧ್ಯತೆಯೂ ಸಹ ಇದೆ. ಇನ್ನು ಈ ವರ್ಷ ನಿಮಗೆ ಎದುರಾಗುವ ಮುಖ್ಯ ಅಪಾಯವೇನೆಂದರೆ 2026ರಲ್ಲಿ ನಿಮ್ಮ ದೊಡ್ಡ ಶತ್ರು ಯಾರೆಂದು ನೋಡೋಣ. ತುಲಾ ರಾಶಿಯವರೇ, 2026ರಲ್ಲಿ ನಿಮ್ಮ ಜೀವನದಲ್ಲಿ ಬೆಳಕು ಇದೆ, ಆದರೆ ಅದರ ಜೊತೆಗೆ ಒಂದು ಕಣ್ಣು ಕಾಣದ ಕಂಟಕವೂ ಕೂಡ ಇದೆ. ಈ ವರ್ಷ ನಿಮಗೆ ಎಚ್ಚರಿಕೆ ನೀಡುವಂತಹ ಗ್ರಹ ಮಂಗಳ. ಮಂಗಳನಿಂದಾಗುವ ಅಪಾಯಗಳೇನೆಂದರೆ ಮಂಗಳನು ಈ ವರ್ಷ ತುಲಾ ರಾಶಿಯವರ ಮೇಲೆ ಸ್ವಲ್ಪ ಕ್ರೂರ ದೃಷ್ಟಿಯನ್ನು ಹಾಕುವುದರಿಂದ ಕೋಪ, ಆತುರದ ನಿರ್ಧಾರ ಮತ್ತು ಸಂಬಂಧಗಳಲ್ಲಿ ಗೊಂದಲ ಉಂಟಾಗುವ ಯೋಗ ಬಲವಾಗಿದೆ. ಕೆಲಸದ ಜಾಗದಲ್ಲಿ ಅಥವಾ ಕುಟುಂಬದಲ್ಲಿ ಸಣ್ಣ ವಿಷಯ ದೊಡ್ಡ ಜಗಳಕ್ಕೆ ತಿರುಗುವ ಸಾಧ್ಯತೆಯೂ ಇದೆ. ಹಣಕಾಸಿನಲ್ಲಿ ಅತಾಟ್ ಖರ್ಚುಗಳು, ಅನಗತ್ಯ ಸಾಲ ಮಾಡುವ ವಾತಾವರಣ ಎದುರಾಗಬಹುದು. ವಾಹನ ಚಾಲನೆ ಅಥವಾ ಪ್ರವಾಸ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಬೇಕು. ವಾಹನ ಚಲಾಯಿಸುವಾಗ ಸಣ್ಣ ಪುಟ್ಟ ಅವಘಡಗಳು ಸಂಭವಿಸಬಹುದು. ಇನ್ನು ವ್ಯಾಪಾರ ವ್ಯವಹಾರ ಜಾಗಗಳಲ್ಲಿ ತಪ್ಪು ಅರ್ಥ ಮಾಡಿಕೊಳ್ಳುವ ಅಥವಾ ಅಪವಾದ ಕೇಳಿಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಇದರಿಂದ ಪಾರಾಗಬೇಕಾದರೆ, ಈ ವರ್ಷ ನಿಮಗೆ ಮಂಗಳ ಕೊಡುವ ದೋಷಗಳಿಂದ ಪಾರಾಗಬೇಕಾದರೆ, ಆ ಕಂಟಕದಿಂದ ನೀವು ದೂರಾಗಬೇಕಾದರೆ ನಾನು ತಿಳಿಸಿದ ಸಣ್ಣ ಪರಿಹಾರಗಳನ್ನು ಮಾಡಿ. ಇದರಿಂದ ಬರುವ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತದೆ. ಮಂಗಳವಾರ ಹನುಮಂತ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಹಾಗೂ ಓಂ ಅಂಗಾರಕಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪಿಸಿ. ಕೋಪ ಬಂದಾಗ ಮಾತಿನ ಮೇಲೆ ಬ್ರೇಕ್ ಹಾಕಿ. ಮಂಗಳ ದೋಷಕ್ಕೆ ಇದು ದೊಡ್ಡ ಔಷಧಿ. ಸಾಧ್ಯವಾದಷ್ಟು ಕೆಂಪು ಬಣ್ಣದ ವಸ್ತುಗಳನ್ನು ಕಡಿಮೆ ಬಳಸಿರಿ. ಈ ಪರಿಹಾರಗಳನ್ನು ಮಾಡುವುದರಿಂದ ಮಂಗಳನು ಕೊಡುವ ತೊಂದರೆಗಳಿಂದ ದೂರ ಆಗಬಹುದು. ಈ 2026ರಲ್ಲಿ 80 ಭಾಗ ಅದ್ಭುತವಾಗಿರುತ್ತದೆ. ಇನ್ನು 20 ಭಾಗ ಎಚ್ಚರಿಕೆ ವಹಿಸಬೇಕು. ನಿಮ್ಮ ಸಮತೋಲನ ಹಾಗೂ ಮೃದುವಾದ ಮಾತಿನಿಂದ ಎಲ್ಲವೂ ಬಗೆಹರಿಯುತ್ತದೆ. ಭಗವಂತನ ಮೇಲೆ ನಂಬಿಕೆ ಇಡಿ. ದೈವ ಸಂದೇಶ ನಿಮಗೆ ಏನೆಂದು ಹೇಳುತ್ತದೆ ಎಂದರೆ, ಭಗವಂತನ ಮೇಲೆ ನಂಬಿಕೆ ಇಟ್ಟರೆ ಮಾತ್ರವೇ ಭಗವಂತನು ನಿಮ್ಮನ್ನು ದಡಕ್ಕೆ ತಲುಪಿಸುವ ನೌಕೆಯನ್ನು ತೋರಿಸುತ್ತಾನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ. ಇದೇ ರೀತಿಯ ಜ್ಯೋತಿಷ್ಯದ ಮಾಹಿತಿಗಳಿಗಾಗಿ ನಮ್ಮ ದೈವ ಸಂದೇಶ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.